ಕುಣಿಗಲ್ ಹತ್ರ ಶೀರ್ಷಿಕೆ ನಾವು ಆಲ್ರೆಡಿ ನೋಡಿರ್ತೀರ ಟೈಟಲ್ನ, ಯೂಟ್ಯೂಬ್ ಟೈಟಲ್. ನಾವು ಹೋಗ್ತಾ ಇರೋದು ಉತ್ತರಿ ದುರ್ಗಕ್ಕೆ. ಇದೇ ಹಿಂದ್ಗಡೆ ಇದೆ ನೋಡಿ ರೋಡು, ಇದೇ ರೋಡು. ಇಲ್ಲಿ ಕುಣಿಗಲ್ಲಿಂದ ಲೆಫ್ಟ್ ತಗೋಬೇಕು. ಲೆಫ್ಟ್ ತಗೊಂಡ್ರೆ ಇಲ್ಲೇ ಒಳಗಡೆ ಹಿಂದ್ಗಡೆ ರೋಡ್ ಹೋದರೆ ಉತ್ತರಿ ದುರ್ಗಕ್ಕೆ ರೋಡ್ ಹೋಗುತ್ತೆ. ಇನ್ನೇನು ಜಾಸ್ತಿ ಡಿಲೇ ಮಾಡದೆ ರೈಡ್ ಹೋಗೋಣ. ಸೊ ವೀಕ್ಷಕರೇ, ಕುಣಿಗಲ್ಲಿಂದ ಲೆಫ್ಟ್ ತಗೊಂಡು ಒಂದು 7 ಕಿಲೋಮೀಟ್ರ್ ಒಳಗಡೆ ಬಂದ ಮೇಲೆ ನಿಮಗೆ ಸಿಗೋದೇ ಇದೆ ಉತ್ತರಿ ದುರ್ಗದ ರೋಡು. ಅಲ್ಲೇ ಆರ್ಚ್ ನೋಡ್ತಾ ಇದ್ದೀರಲ್ಲ ಇಲ್ಲಿ ಕ್ಯಾಮ್ರಾದಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಸ್ಟಾಪ್ ಸಿಗ್ನಲ್ ಹತ್ರ. ಅಲ್ಲಿಂದನೇ ರೈಟ್ ಅಂತ ತಗೊಂಡು ನಾವು ಬಂದಿರೋದು. ಇವಾಗ ತೋರಿಸ್ತೀನಿ ನಿಮಗೆ ಉತ್ತರಿ ದುರ್ಗ ಇರೋ ಬೆಟ್ಟನ. ಇದೇ ಉತ್ತರಿ ದುರ್ಗ ಬೆಟ್ಟ ನೋಡ್ತಾ ಇದ್ದೀರಾ ನೋಡಿ, ಇದೇ ಗುಡ್ಡದ ರೋಡು. ಇದನ್ನೇ ಇವಾಗ ಹತ್ಕೊಂಡು ನಾವು ಮುಂದೆ ಹೋಗೋಣ. ನಮ್ಮ ನಂದಿ ಬೆಟ್ಟ ದೇವರಾಯನ ದುರ್ಗಕ್ಕೆಲ್ಲ ಹೋಲಿಸಿದ್ರೆ ಇದು ಎಷ್ಟೋ ಬೆಟ್ರ್ ಅನಿಸುತ್ತೆ ನನಗೆ. ಯಾಕಂದರೆ ಇಲ್ಲಿ ಜಾಸ್ತಿ ಜನನೂ ಸೇರಲ್ಲ, ಮತ್ತು ನಿಮಗೆ ನಂದಿ ಬೆಟ್ಟ ಮತ್ತು ದೇವರಾಯನ ದುರ್ಗಕ್ಕಿಂತ ಒಳ್ಳೆ ವ್ಯೂ ಸಿಗುತ್ತೆ ಮೇಲೆ ಹೋದ್ಮೇಲೆ. ಸೊ ಇದು ನಾನು 2ನೇ ಸತಿ ಬರ್ತಾ ಇರೋದು ಇಲ್ಲಿ. 1 ವರ್ಷದ ಹಿಂದೆ ಬಂದಿದ್ದೆ ಈ ಕಡೆ. ಮತ್ತು ರೋಡೂ ತುಂಬಾ ಚೆನ್ನಾಗಿದೆ. ನಿಮ್ಗೆ ಒಳ್ಳೆ ಘಾಟ್ ಸೆಕ್ಷನ್ ರೋಡ್ ನೋಡೋಕ್ಕೆ ಸಿಗುತ್ತೆ. ಮತ್ತು ರೋಡ್ ಕಂಡೀಷನೂ ತುಂಬ ಚೆನ್ನಾಗಿದೆ. ಲೆಫ್ಟಿಗೆ ನೋಡ್ಬೋದು, ಈಗಲೇ ಒಳ್ಳೆ ವ್ಯೂ ಬರೋಕ್ಕೆ ಶುರು ಆಗ್ಬಿಟ್ಟಿದೆ. ನಾವು ಇನ್ನೂ ಜಸ್ಟ್ ಹತ್ತಕ್ಕೆ ಶುರು ಮಾಡಿದ್ದೀವಿ ಅಷ್ಟೇ. ಮೇಲೆ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಕಾಣುತ್ತೆ. ವಾವ್, ನೋಡಿ ವ್ಯೂ ಎಷ್ಟು ಚೆನ್ನಾಗೈತೆ ನೋಡಿ. ಸ್ವಲ್ಪ ಮೇಲೆ ಬಂದಿದ್ದೀವಿ ಅಷ್ಟೇ. ಮೇಲೆ ನೋಡ್ಬೋದು ಉತ್ತರಿ ದುರ್ಗದ ತುದಿ ದೇವಸ್ಥಾನ ಇದೆ, ಕಾಣಿಸ್ತಾ ಇದೆ ನಿಮಗೆ. ಇದು ಒಂಥರ ಕೋಟೆ ಥರ ಕಟ್ಟಿದ್ದಾರೆ. ಇದೂ ಬೆಂಗಳೂರಲ್ಲಿ ಹೇಳ್ತಾರೆ 12ರಿಂದ 14 ದುರ್ಗಗಳು ಇವೆ ಅಂತ. ಅದರಲ್ಲಿ ಇದೂ ಒಂದು ಉತ್ತರಿ ದುರ್ಗ. ಸೊ ನಾವು ಮೇಲೆ ಬಂದೇ ಬಿಟ್ವಿ. ಇಲ್ಲಿಂದ ಸ್ವಲ್ಪ ಒಳಗಡೆ ಹೋದರೆ ಬೈಕ್ಗೆ ಸ್ವಲ್ಪ ಪಾರ್ಕಿಂಗ್ ಕೂಡ ಇದೆ. ಮೆಟ್ಲುಗಳು ನೋಡ್ಬೋದು, ಗೊತ್ತಿಲ್ಲ ನಿಮ್ಮ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ. ಇಲ್ಲೇ ಲೆಫ್ಟಿಗೆ ಪಾರ್ಕಿಂಗ್ ಇದೆ. ಸ್ನೇಹಿತರೆ, ಇದು ಪಾರ್ಕಿಂಗ್ ಸ್ಥಳದಿಂದ ನಾವು ಬರಬೇಕಾದ್ರೆ ಇದು ಪಾರ್ಕಿಂಗ್ ಏರಿಯಾಯಿಂದ ಈ ಕಡೆ ದಾರಿ ಇದೆ. ಇದೇ ದಾರಿ ಗುಡ್ಡ ಹತ್ಕೊಂಡು ಹೋಗ್ಲಿಕ್ಕೆ. ಸೊ ಪಾರ್ಕಿಂಗ್ ಹತ್ರ ಇವಾಗಲೇ ಏನೂ ತಗೊಂಡಿಲ್ಲ ಅವರು. ಹೇಳ್ತಾಯಿದ್ರು 4:30 ಈವ್ನಿಂಗ್ ಲಾಸ್ಟ್ ಬಿಡೋದಂತ. ಈಗಾಗಲೇ ನಮಗೆ ಇವಾಗ 4:15 ಆಗ್ತಾ ಬರ್ತಾಯಿದೆ. ಸೊ 15 ನಿಮಿಷ ಗ್ಯಾಪಲ್ಲಿ ಎಲ್ಲ ಕ್ಯಾಮ್ರಾ ಎಲ್ಲ ಸೆಟಪ್ ಮಾಡಿಕೊಂಡು ನಾನು ಹಾಕ್ಕೊಂಡಿರೋದು ಇವಾಗ ಚೆಸ್ಟ್ ಮೌಂಟೆಲ್ಲ ಸೆಟಪ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಒಂದು 10-15 ನಿಮಿಷ ಆದರೂ ಆಗುತ್ತೆ. ಸೊ 4:30 ಮೇಲೆ ಬಿಡೋಲ್ಲ. ಇನ್ನೊಬ್ಬರು ಯಾರೋ ಬರ್ತಾರೆ ಪೊಲೀಸ್ನವರು, ಅವರು ಬಿಡೋಲ್ಲ ಅಂತ ಹೇಳಿದ್ರು.
ಸೊ ಸ್ನೇಹಿತರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಮೇಲೆ ಗುಡ್ಡ, ಇಲ್ಲಿ ದಾರಿ ಮಾಡಿದ್ದಾರೆ, ಕಲ್ಲಿನ ದಾರಿ ಇದೆ, ಕಲ್ಲು ಸ್ಲ್ಯಾಪ್ ಎಲ್ಲ ಹಾಕ್ಬಿಟ್ಟು ಮಾಡಿದ್ದಾರೆ. ನಾನು ಹಿಂದಿನ ವರ್ಷ ಬರಬೇಕಾದ್ರೆ ಇಲ್ಲಿ ಕೆಲವರು ಹೇಳ್ತಾಯಿದ್ರು ಇಲ್ಲೆಲ್ಲ ಚಿರತೆ ಇನ್ನೂ ಇರುತ್ತೆ, ಬೆಳಿಗ್ಗೆ ಹೊತ್ತೆಲ್ಲ ಬೇಗ ಬಂದರೆ ಚಿರತೆನೂ ನೋಡೋಕ್ಕೆ ಸಿಗುತ್ತೆ ಅಂತ. ಇಲ್ಲಿವರೆಗೂ ಯಾವುದೇ ಅನಾಹುತ ಅಲ್ವಾ ಅಂದರೆ ಯಾವುದೇ ಅಹಿತಕರ ಘಟನೆಗಳು ಇಲ್ಲಿ ನಡೆದಿಲ್ಲ. ಬಟ್ ಹೇಳ್ತಾರೆ ಇಲ್ಲಿ ಚಿರತೆನೂ ನೋಡೋಕ್ಕೆ ಸಿಗುತ್ತೆ ಅಂತ. ಆದರೆ ನನಗೇನು ಗೊತ್ತಿತ್ತು ಮುಂದೆ ನಾನೇ ಇಂಥದ್ದೊಂದು ಘಟನೆಗೆ ಸಾಕ್ಷಿ ಆಗ್ತೀನಿ ಅಂತ. ನೋಡ್ಬೋದು ಮುಂದೆ ಒಂದು ಚಿಕ್ಕ ಬಾಗಿಲು ಅನ್ಬೋದು, ಇಲ್ಲ ಎಂಟ್ರೆನ್ಸ್ ಅನ್ಬೋದು. ಸುತ್ತಲೂ ಕೋಟೆ ಗೋಡೆನೇ ಕಟ್ಟಿದ್ದಾರೆ. ಇದು ಗುಡ್ಡ ಸ್ವಲ್ಪ ಮಾಡ್ರೇಟ್ ಟ್ರೆಕ್ಕಿಂಗೇ ಅನ್ಬೋದು, ಯಾಕಂದರೆ ಅಷ್ಟೊಂದು ಈಸಿ ಇಲ್ಲ. ಅಂಗಡಿಗಳೆಲ್ಲ ಕ್ಲೋಸ್ ಆಗಿದ್ದಾವೆ ಇವಾಗ ಈ ಟೈಮಲ್ಲಿ. ನಡ್ಕೊಂಡು ಹೋಗೋದಕ್ಕೆ ಸೈಡು ರೈಲಿಂಗ್ ಮಾಡಿದ್ದಾರೆ. ವಯಸ್ಸಾದವ್ರಿಗೆ ಸ್ವಲ್ಪ ಈಸಿ ಆಗಲಿ ಅಂತ ಮಾಡಿರ್ಬೋದು. ಪುರೋತೆ ಮೋಡದ ಹಿಂದ್ಗಡೆಯಿಂದ ಸೂರ್ಯನ ಕಿರಣಗಳು ಭೂಮಿಗೆ ಬೀಳೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ಯಾಮ್ರಾದ ಕಣ್ಣುಗಳಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಸ್ನೇಹಿತರೆ, ಇಲ್ಲಿಂದ ಲ್ಯಾಂಡ್ಸ್ಕೇಪ್ ಚೇಂಜ್ ಆಗುತ್ತೆ. ಇವಾಗ ಇಲ್ಲಿವರೆಗೂ ಒಂಥರ ಗುಡ್ಡ ಹತ್ಕೊಂಡು ಬಂದಾಗಿತ್ತು, ಇವಾಗ ಕಾಡು ಒಳಗಡೆ ಹೋದಾಗ ನೋಡಿ ಒಂಥರ ಗುಹೆ ಥರ ಎಲ್ಲ ಇದೆ ಇಲ್ಲಿ. ಸೊ ಚಿತ್ರದುರ್ಗದ ವಿಶೇಷ ಇದು. ನೀವು ಟ್ರೆಕ್ ಮಾಡಬೇಕಾದ್ರೆ ಇಡೀ ಲ್ಯಾಂಡ್ಸ್ಕೇಪ್ ಚೇಂಜ್ ಆಗುತ್ತೆ. ಇಲ್ಲಿ ಕಾಡಿನ ವಾತಾವರಣ ಇದ್ದ ಕಾರಣ ನನಗೆ ಸ್ವಲ್ಪ ಭಯ ಆಗಲಿಕ್ಕೆ ಶುರುವಾಯಿತು. We lose track. I think we should go there. ಇದು ಸ್ವಲ್ಪ ಡೈರೆಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ, ನೋಡ್ಬೋದು. ಇಲ್ಲಿ ಆ್ಯರೋಸ್ ಎಲ್ಲ ಕೊಟ್ಟಿದ್ದಾರೆ. ನನಗೆ ಇವಾಗ ಸ್ವಲ್ಪ ದಾರಿ ತಪ್ಪಿತು, ಕಷ್ಟ ಇದೆ, ಸುಲಭ ಇಲ್ಲ. ನೋಡ್ತಾ ಇನ್ನೂ ಏರಿಳಿತ ಜಾಸ್ತಿ ಆಗ್ತಾಯಿದೆ. ನಾವು ಬಂದ ದಾರಿ ಅರ್ಧ ದಾರಿ ಬಂದಿದ್ದೀವಿ ಅನ್ಕೋತೀನಿ. ಶೂಸ್ ಹಾಕ್ಕೊಂಡು ಬನ್ನಿ, ಚಿತ್ರದುರ್ಗಕ್ಕೆ ಬರ್ತೀರಾ ಅಂದರೆ, ಯಾಕಂದರೆ ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಇಲ್ಲೆಲ್ಲ. ಜೀವನದಲ್ಲಿ ಕೆಲವೊಂದು ಘಟನೆಗಳು ನಮಗೆ ಸಾಯೋವರೆಗೂ ನೆನ್ಪುಳಿಯುತ್ತಂತೆ. ಅಂಥದ್ದೊಂದು ಘಟನೆ ಇಲ್ಲೂ ಆಯಿತು. ಅದೇನಾಯಿತು ಅಂತ ಚಿತ್ರದುರ್ಗದಲ್ಲಿ ನಿಮಗೆ ನೋಡಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಿಗೆ ಭಾಗ 1 ಮುಕ್ತಾಯ ಆಯಿತು.